ಜೀವನ ಎನ್ನುವುದು ಎಲ್ಲವನ್ನ ಎಲ್ಲರಿಗೂ ಕಾಲ ಸಮಯ ಎನ್ನುವುದು ಕೂಡಿ ಬಂದಾಗ ಎಲ್ಲವನ್ನ ಕಲಿಸುತ್ತದೆ. ನಮಗೆ ಗೌರವವನ್ನ ಕೊಡುವವರ ಬಗ್ಗೆ ಯೋಚಿಸುತ್ತಾ ಕಾಲವನ್ನ ಕಳೆಯುವುದಕ್ಕೆ ಹೋಗಬೇಡಿ. ಬದುಕು ಎನ್ನುವುದು ದೊಡ್ಡದ್ದಲ್ಲ. ಅದೇ ಸಮಯವನ್ನ ನಮ್ಮನ್ನ ಪ್ರೀತಿಸುವವರೊಂದಿಗೆ ಕಳೆದು ನಿರಾಶರಾಗೋಣ. ಖಂಡಿತವಾಗಿಯೂ ಕೂಡ ಪ್ರೀತಿಗೆ ಪ್ರೀತಿ ತಾನೇ ಸಿಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಜೀವನದ ಉದ್ದಕ್ಕೂ ಕೂಡ ಪ್ರೀತಿಯನ್ನ ಹಂಚುವಂತಹ ಕೆಲಸವನ್ನ ಮಾಡಬೇಕೇ ವಿನಃ ಯಾರೂ ಕೂಡ ಅನ್ಯರಿಗೆ ಕಳಂಕವನ್ನ ತರುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡುವುದಕ್ಕೆ ಹೋಗಬಾರದು. ಸೊಕ್ಕು ಇದ್ದವರು ಸೊರಗಲೇಬೇಕಾಗುತ್ತದೆ. ಬೇಯಿದವನು ಬಾಗಲೇಬೇಕು. ಏರಿದವನು ಇಳಿಯಲೇಬೇಕು. ಮೆರೆದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರ. ಯಾರಿಗೂ ಕೂಡ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರು ಏನನ್ನ ಮಾಡಿರುತ್ತಾರೆಯೋ ಅದನ್ನೇ ಅನುಭವಿಸುತ್ತಾರೆ. ಹಾಗಾಗಿ ಜೀವನದಲ್ಲಿ ಯಾರಿಗೂ ಕೂಡ ಅನ್ಯಾಯವನ್ನ ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಒಬ್ಬರಿಗೆ ಒಳ್ಳೆಯದನ್ನ ಬಯಸಿ, ಅದನ್ನು ಹೊರತುಪಡಿಸಿ ಕೆಡಕನ್ನ ಬಯಸಿ ಯಾರೂ ಕೂಡ ಉದ್ಧಾರ ಆಗಿರುವಂತಹ ಚರಿತ್ರೆಯೇ ಇಲ್ಲ. ಇತರರು ಮೆಚ್ಚಲಿ ಎಂದು ನೀನು ಎಂದಿಗೂ ಕೂಡ ಬದುಕುವುದಕ್ಕೆ ಹೋಗಬೇಡ. ಏಕೆಂದರೆ ಅವರ ಅಭಿಪ್ರಾಯಗಳು ಅವರ ಸಂದರ್ಭಗಳಲ್ಲಿ ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು. ಬದುಕು ಎನ್ನುವುದು ವರ್ಣಮಯವಾಗಿರಬೇಕೇ ವಿನಃ ನಾಟಕೀಯವಾಗಿ ಇರಬಾರದು. ಎಂದಿಗೂ ಕೂಡ ನಾಟಕೀಯವಾಗಿರುವಂತಹ ಬದುಕನ್ನು ನೀವು ಬದುಕುವುದಕ್ಕೆ ಹೋಗಲೇಬಾರದು. ನಿಜವಾಗಿಯೂ ಕೂಡ ನೀವು ಯಾವ ರೀತಿಯಾಗಿ ಇದ್ದೀರಿಯೋ ಅದೇ ರೀತಿಯಾಗಿರುವಂತಹ ಜೀವನ ಶೈಲಿಯನ್ನು ನೀವು ರೂಢಿಸಿಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಯೋಚನೆಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ. ಉಗುರು ಬೆಳೆದಂತಹ ಸಂದರ್ಭಗಳಲ್ಲಿ ಅದನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆಯುವುದಕ್ಕೆ ಹೋಗುವುದೇ ಇಲ್ಲ. ಅದೇ ರೀತಿಯಾಗಿ ಮನಸ್ತಾಪ ಪ್ರಸಂಗ ಎನ್ನುವುದು ಜೀವನದಲ್ಲಿ ಎದುರಾದಾಗ ಅಹಂಕಾರವನ್ನು ನಾವು ಮುರಿಯಲೇಬೇಕು ಹೊರತು ಮಿತ್ರತ್ವವನ್ನು ಯಾವುದೇ ಕಾರಣಕ್ಕೂ ಕೂಡ ಮುರಿಯುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಮುರಿದರೆ ನಮ್ಮ ಸಂಬಂಧ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಾವು ಜೀವನದಲ್ಲಿ ಒಬ್ಬಂಟಿಯಾಗಿ ಕಾಲವನ್ನು ಕಳೆಯಬೇಕಾಗುತ್ತದೆ. ಹಾಗಾಗಿ ಯಾವುದು ಅವಶ್ಯಕವಾಗಿ ಬೇಕಾಗಿದೆಯೋ ಅದನ್ನು ಉಳಿಸಿಕೊಳ್ಳಿ. ಯಾವುದು ನಿಮಗೆ ಅವಶ್ಯಕ ಅನಿಸುವುದಿಲ್ಲವೋ ಅದನ್ನು ಬಿಟ್ಟು ಬಿಡಿ. ನನ್ನ ಹಾಗೆ ನೀನು ಬದುಕು ಎಂದು ಸಲಹೆಯನ್ನು ನೀಡುವುದು ವಿನಯ. ನಾನು ಹೇಗಾದರೂ ಮಾಡಿ ಬದುಕುತ್ತೇನೆ, ನೀನು ಹೀಗೇ ಬದುಕು ಎಂದು ಹೇಳುವುದು ಸರಿ ಅಲ್ಲ. ಖಂಡಿತವಾಗಿಯೂ ಕೂಡ ನಿಮ್ಮ ಕೈಯಲ್ಲಿ ಆಗುತ್ತದೆ ಎನ್ನುವಂತಹ ಕೆಲಸ ಇದ್ದರೆ ಅಂತಹ ಕೆಲಸವನ್ನು ಮಾಡಿ. ದೇವರು ನಿಮಗೆ ಖಂಡಿತವಾಗಿಯೂ ಒಳ್ಳೆಯದನ್ನೇ ಮಾಡುತ್ತಾನೆ. ಇತರರಿಗೆ ಕೆಟ್ಟದ್ದನ್ನು ಬಯಸಿ ನೀವು ಮಾತ್ರ ಒಳ್ಳೆಯವರು ಎನ್ನುವಂತೆ ಬಿಂಬಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಇಲ್ಲಿ ಕಾಲ ಎನ್ನುವುದು ಎಲ್ಲರನ್ನೂ ಆಟ ಆಡಿಸುತ್ತದೆ. ನಿಮ್ಮ ಸರದಿ ಎನ್ನುವುದು ಬಂದಾಗ ನೀವು ಕೂಡ ಇತರರ ಎದುರಿಗೆ ನಿಮ್ಮ ಬಣ್ಣವನ್ನು ತೋರಿಸಬೇಕಾಗಿರುವಂತಹ ಸಮಯ ಬಂದೇ ಬರುತ್ತದೆ. ಕಷ್ಟದಲ್ಲಿ ಇರುವವರು ನಮ್ಮನ್ನು ನೋಡಲು ಬಂದರೆ ಅವರಿಗೆ ಸ್ಪಂದಿಸೋಣ. ಕತ್ತಲೆಯಲ್ಲಿ ಇರುವವರಿಗೆ ನಮ್ಮಿಂದ ಬೆಳಕನ್ನು ನೀಡುವಂತಹ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಆ ಬೆಳಕನ್ನು ನೀಡುವಂತಹ ಕೆಲಸವನ್ನು ನೀವು ಮಾಡಬೇಕೇ ವಿನಃ ಮತ್ತಷ್ಟು ಕತ್ತಲೆಯ ಕೋಣೆಗೆ ನೂಕುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬಾರದು. ದೇವರು ಖಂಡಿತವಾಗಿಯೂ ಕೂಡ ಅಂಥವರನ್ನು ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಇತರರಿಗೆ ನೀವು ಒಳ್ಳೆಯದನ್ನು ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿದೆ ಎಂದು ನೀವು ಸಂತೋಷಕ್ಕೆ ಒಳಗಾಗಬೇಕು. ಏಕೆಂದರೆ ಒಳ್ಳೆಯದನ್ನು ಮಾಡುವಂತಹ ಕಾರ್ಯ ಎಲ್ಲರಿಗೂ ಸಿಗುವುದೇ ಇಲ್ಲ. ಅಂತಹ ಕಾರ್ಯ ನಿಮಗೆ ಸಿಕ್ಕಿದೆ ಎಂದರೆ ಖಂಡಿತವಾಗಿಯೂ ಕೂಡ ನೀವು ದೇವರಿಗೆ ಕೃಪೆಯಾಗಿ ಇರಬೇಕು. ಏಕೆಂದರೆ ದೇವರು ಎಲ್ಲವನ್ನ ಕೊಡುತ್ತಾನೆ. ನೀವು ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ಸಂದರ್ಭಗಳು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ. ಜೀವನದಲ್ಲಿ ಒಮ್ಮೆ ಕೆಳಗೆ ಬೀಳಲು ಪ್ರಯತ್ನಿಸು. ಯಾರೂ ನಿನ್ನನ್ನು ಎತ್ತಿಕೊಳ್ಳಲು ಬರುವುದೂ ಇಲ್ಲ. ನೀನು ಸ್ವಲ್ಪ ಎದ್ದು ನೋಡು, ಎಲ್ಲರೂ ನಿನ್ನನ್ನು ಬೀಳಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಇಂದಿನ ಜನರ ಮನಸ್ಥಿತಿ ಎನ್ನುವುದು ಪ್ರಸ್ತುತವಾಗಿ ಹಾಗೆ ಆಗಿದೆ. ಬಿದ್ದಾಗ ಯಾರೂ ಕೂಡ ನಮ್ಮವರೆಂದು ಮಾತನಾಡಿಸುವುದಕ್ಕೆ ಬರುವುದೇ ಇಲ್ಲ. ಅದೇ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿ ತೋರಿಸಿದಾಗ ಎಲ್ಲರೂ ಕೂಡ ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ. ಬಿದ್ದಾಗ ಇಲ್ಲದೇ ಇರುವಂತಹ ಸಂಬಂಧ ಎದ್ದು ನಿಂತಾಗ ಎಲ್ಲರೂ ಕೂಡ ನಮ್ಮ ಸಂಬಂಧಿಕರು ಎಂದು ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ.
ಬರುತ್ತಾರೆ, ಕೇವಲ ನಾಟಕೀಯ ಜೀವನವನ್ನು ಅನುಭವಿಸುತ್ತಾರೆ. ಯಾರು ಪ್ರಾಮಾಣಿಕವಾಗಿರುವಂತಹ ಜೀವನವನ್ನು ನಿರ್ವಹಿಸುತ್ತಾ ಇರುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ವ್ಯಕ್ತಿ ಬಿದ್ದಾಗಲೂ ಕೂಡ ಅದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆಗಳನ್ನು ಕೊಡುತ್ತಾರೆ. ವ್ಯಕ್ತಿ ಮೇಲೆ ಎದ್ದು ಜೀವನದಲ್ಲಿ ಸಾಧನೆಯನ್ನು ಮಾಡಿದಾಗಿಯೂ ಕೂಡ ಅದೇ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನು, ಅದೇ ರೀತಿಯಾಗಿರುವಂತಹ ವರ್ತನೆಯನ್ನು ತೋರುತ್ತಾರೆ. ಜೀವನದಲ್ಲಿ ಮೋಸ ಮಾಡಿದವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಗುರುಗಳೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ನಮಗೆ ಅವರು ಪಾಠವನ್ನು ಕಲಿಸಿರುತ್ತಾರೆ. ಪ್ರತಿಯೊಬ್ಬರಿಂದಲೂ ಕೂಡ ನಮ್ಮ ಜೀವನದಲ್ಲಿ ಬರುವಂಥವರು ಒಂದಲ್ಲ ಒಂದು ರೀತಿಯ ಪಾಠವನ್ನು ನಮಗೆ ಕಲಿಸುವ ಸಲುವಾಗಿಯೇ ಬಂದಿರುತ್ತಾರೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬಾರದು. ಹಾಗೂ ಅವರು ಕಲಿಸಿರುವಂತಹ ಪಾಠವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಮುಂದೆ ಅದೇ ರೀತಿಯಾಗಿರುವಂತಹ ತಪ್ಪುಗಳು ಮರು ಕಳಿಸದಂತೆ ನಾವು ಜೀವನದಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಯಾವತ್ತಿಗೂ ಕೂಡ ಜೀವನದಲ್ಲಿ ಯಾವ ವಸ್ತುವೂ ಕೂಡ ಸುಲಭವಾಗಿ ಸಿಗಬಾರದು. ಏಕೆಂದರೆ ಎಷ್ಟು ಸುಲಭವಾಗಿ ನಮಗೆ ಆ ಒಂದು ವಸ್ತು ಎನ್ನುವುದು ಸಿಗುತ್ತದೆಯೋ ಅದರ ಬೆಲೆ ಎನ್ನುವುದು ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗುವುದು ಇಲ್ಲ. ಹಾಗಾಗಿ ಪ್ರತಿಯೊಂದು ಜೀವನದಲ್ಲಿ ಸಿಗುವಂತಹ ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ, ಸಂಬಂಧವೇ ಆಗಲಿ ಅಥವಾ ಕೆಲಸವೇ ಆಗಲಿ, ಅದರ ಹಿಂದೆ ನಾವು ಸ್ಟ್ರಗಲನ್ನು ಅಥವಾ ಶ್ರಮವನ್ನು ಹಾಕಿದಾಗ ಮಾತ್ರ ಅದರ ನಿಜವಾದ ಬೆಲೆ ಏನು ಎನ್ನುವುದು ನಮಗೆ ನಮ್ಮ ಅರಿವಿಗೆ ಬರುವುದಕ್ಕೆ ಸಾಧ್ಯವಾಗುವುದು. ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲನ್ನು ತೂರುತ್ತಾರೆ. ಹಾಗೆಂದು ನೀವು ಕೆಳಕ್ಕೆ ನೋಡುತ್ತಾ ನಿಲ್ಲಬೇಡಿ, ಬದಲಿಗೆ ಇನ್ನೂ ಎತ್ತರಕ್ಕೆ ಏರಿ. ಆಗ ಆ ಕಲ್ಲುಗಳು ನಿಮಗೆ ತಾಕುವುದೇ ಇಲ್ಲ. ಜೀವನದಲ್ಲಿ ನೀವು ಬೆಳೆಯುತ್ತಾ ಇದ್ದೀರಿ ಎಂದರೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅಂತಹ ಮಾತುಗಳಿಗೆ ಹೆದರಿ ನೀವು ಹೋಗುತ್ತಿರುವಂತಹ ಕೆಲಸವನ್ನು ಅಥವಾ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಅರ್ಧಕ್ಕೆ ಬಿಡಲೇಬೇಡಿ. ಏಕೆಂದರೆ ಮಾತನಾಡುವವರು ಮಾತನಾಡುತ್ತಾರೆ. ಇಲ್ಲಿ ಎಲ್ಲರೂ ಕೂಡ ನೀವು ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ನೀವು ಕೆಟ್ಟವರಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಮಾತನಾಡಿಯೇ ಆಡುತ್ತಾರೆ. ಅವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಕೆಲಸ ಇರುವುದೇ ಇಲ್ಲ. ಹಾಗಾಗಿ ಆ ಮಾತೇ ನಿಮಗೆ ತಾಕೇ ಇಲ್ಲ ಎನ್ನುವ ರೀತಿಯಲ್ಲಿ ನೀವು ವರ್ತನೆಯನ್ನು ತೋರುತ್ತಾ ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಗಮನವನ್ನು ಕೊಡಿ. ಆಗ ಮಾತನಾಡಿದವರೆಲ್ಲರೂ ಕೂಡ ಮೂಕ ವಿಸ್ಮಯರಾಗಿ ನಿಮ್ಮ ಸಾಧನೆಯನ್ನು ನೋಡುವಂಥವರಾಗುತ್ತಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಾವು ಎಷ್ಟು ಮುಖ್ಯ ಎನ್ನುವುದನ್ನು ಅವರು ನಮಗೆ ನೀಡುವಂತಹ ಸಮಯದಿಂದ ನಾವು ನಿರ್ಧರಿಸಬಹುದು. ಜೀವನದಲ್ಲಿ ಎಲ್ಲವೂ ಕೂಡ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದ್ದಲ್ಲ. ಎಲ್ಲವೂ ಕೂಡ ಕಳೆದುಕೊಂಡಾಗಲೂ ಕೂಡ ತೋರುವಂತಹ ಧೈರ್ಯವೇ ನಿಜವಾದ ಶಕ್ತಿ. ಹಾಗಾಗಿ ಜೀವನದಲ್ಲಿ ನಾವು ಕಳೆದುಕೊಂಡಿದ್ದೇವೆ ಎಂದು ಕೊರಗುತ್ತಾ ಕಾಲಹರಣವನ್ನು, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಆಗಿರುವುದು ಆಗಿ ಹೋಗಿದೆ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆಗಳನ್ನು ಮಾಡಲು ಹೊರಟಾಗ ಅಥವಾ ತಾವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಬೇಕು ಎಂದು ಛಲವನ್ನು ತೊಟ್ಟು ಹೊರಟಾಗ ಮೊದಲು ಸೋಲುವುದು ಸಹಜ. ಆದರೆ ನೀವು ಸೋತಿದ್ದೇವೆ ಎಂದು ನೀವು ಹಿಂತಿರುಗಿ ಬಂದಾಗ ಯಾವುದೇ ರೀತಿಯ ನಿಮ್ಮ ಗುರಿಗಳನ್ನು ತಲುಪುವುದಕ್ಕೆ ಸಾಧ್ಯವೇ ಆಗದು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೆಲುವಿನಲ್ಲಿಯೂ ಕೂಡ ಸೋಲು ಎನ್ನುವುದು ಇದ್ದೇ ಇರುತ್ತದೆ. ಆ ಸೋಲಿನ ಅನುಭವದಿಂದಲೇ ವ್ಯಕ್ತಿ ಗೆದ್ದಿರುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ಸೋಲು ಎನ್ನುವುದು ಅದೇ ಕೊನೆ ಅಲ್ಲವೇ ಅಲ್ಲ. ಸೋಲು ಎನ್ನುವುದು ನಿನ್ನ ಗೆಲುವಿಗೆ ಮುನ್ನುಡಿ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಯಾವುದೇ ಕಾರಣಕ್ಕೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅದು ಎಂದಿಗೂ ಕೂಡ ಮುಖ್ಯ ಆಗಿರುವುದಿಲ್ಲ. ನಿಮ್ಮ ಬಗ್ಗೆ ನೀವು ಯೋಚಿಸುತ್ತಿದ್ದೀರಿ ಎನ್ನುವುದು ಬಹಳಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಕೇವಲ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮಗೆ ಗಮನ ಎನ್ನುವುದು ಇರಬೇಕು. ಕಂಡವರ ಮಾತಿನ ಮೇಲೆ, ಕಂಡವರು ಏನು ಯೋಚನೆಗಳನ್ನು ಮಾಡುತ್ತಿದ್ದಾರೆಯೋ ನನ್ನ ಮೇಲೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಸಮಯ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿಯಾಗಿರುವಂತಹ ಸಮಯ ಇರುತ್ತದೆ. ಆದರೆ ಆ ಸಮಯವನ್ನು ನಾವು ಯಾವ ರೀತಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ಎನ್ನುವುದು ನಿರ್ಧರಿಸಲ್ಪಡುತ್ತದೆ. ಕಣ್ಣು ಎನ್ನುವುದು ಇಡೀ ಜಗತ್ತನ್ನೇ ನೋಡುತ್ತದೆ, ಆದರೆ ತನ್ನೊಳಗೆ ಬಿದ್ದಂತಹ ಸಣ್ಣ ಧೂಳಿನ ಕಣಗಳನ್ನು ನೋಡಲು ಆಗುವುದೇ ಇಲ್ಲ. ಹಾಗೆಯೇ ಮನುಷ್ಯ ಬೇರೆಯವರ ತಪ್ಪುಗಳನ್ನು ಗುರುತಿಸುವವನು,
ತನ್ನೊಳಗೆ ಇರುವಂತಹ ತಪ್ಪುಗಳನ್ನು ಗುರುತಿಸುವುದಕ್ಕೆ ಸಾಧ್ಯವೇ ಆಗದೇ ಇರುವಂತಹ ಪರಿಸ್ಥಿತಿ ಇರುತ್ತದೆ. ಹಾಗೆಯೇ ಜೀವನದಲ್ಲಿ ಬೇರೆಯವರ ಬಗ್ಗೆ ಮಾತನಾಡುವುದಕ್ಕೆ ಹೋಗಬಾರದು. ಬೇರೆಯವರಿಗೆ ಗೊತ್ತಿರುತ್ತದೆ ಅವರ ಪರಿಸ್ಥಿತಿ ಏನು ಎಂದು. ಖಂಡಿತವಾಗಿಯೂ ಕೂಡ ನೀನು ನಿಜವಾಗಿಯೂ ಗೆಲುವನ್ನು ಸಾಧಿಸಬೇಕು ಅನ್ನುವುದೇ ಆದರೆ ಮೊದಲು ಬೇರೆಯವರ ಬಗ್ಗೆ ಗಮನವನ್ನು ಕೊಡುವುದನ್ನು ನಿಲ್ಲಿಸು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನೀನು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಂಬಿಕೆ ಎನ್ನುವುದು ಇರಲಿ. ನೀನು ಎಂಥವನು ಎನ್ನುವುದು ನಿನಗೆ ಮಾತ್ರ ಗೊತ್ತಿರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡ. ಬೇರೆಯವರ ಬಗ್ಗೆ ಮಾತನಾಡುವುದನ್ನು ಕೊಂಚ ಕಡಿಮೆ ಮಾಡಿ ನಮ್ಮ ಬಗ್ಗೆ ಬೇರೆಯವರು ಮಾತನಾಡುವ ಮಟ್ಟಿಗೆ ನಾವು ಬೆಳೆಯಬೇಕು ಎನ್ನುವಂತಹ ಛಲದೊಂದಿಗೆ ಮುಂದುವರಿಯಿರಿ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳು ಇರುತ್ತವೆ, ಆದರೆ ಇವುಗಳ ನಿವಾರಣೆ ಉಪಾಯವೇ ಜನರಿಗೆ ಗೊತ್ತೇ ಇರುವುದಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಟ್ಟು ಬಿಟ್ಟರೆ ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಬೇರೆಯವರನ್ನು ನೀನು ಅಲ್ಲಗೆಳೆಯುವುದರಲ್ಲಿ ನಿನ್ನ ಕಾಲವನ್ನು ಕಳೆಯುವುದಕ್ಕೆ ಹೋಗಬಾರದು. ನೀನು ಮಾತನಾಡುವುದೇ ಆದರೆ ಒಳ್ಳೆಯ ಮಾತುಗಳನ್ನು ಆಡುವುದನ್ನು ಕಲಿತುಕೋ. ಜೀವನ ಎನ್ನುವುದು ಬಹಳ ದೊಡ್ಡದ್ದು, ಆದರೆ ಆ ದೊಡ್ಡದಾಗಿರುವಂತಹ ಜೀವನವನ್ನು ಸಾರ್ಥಕ ರೀತಿಯ ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿರುವುದು ನಿನ್ನದೇ ಆದ್ಯ ಕರ್ತವ್ಯ ಎನ್ನುವುದನ್ನು ಮರೆಯಲೇಬೇಡ. ಓದಿದವನಿಗೆ ಒಂದು ಕೆಲಸ, ಆದರೆ ಓದದೇ ಇರುವವನಿಗೆ 1000 ಕೆಲಸ. ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ, ಏಕೆಂದರೆ ಅದರ ಅವಶ್ಯಕತೆ ಎನ್ನುವುದೇ ಇಲ್ಲ. ಏಕೆಂದರೆ ಓದಿದವನು ಪುಸ್ತಕದ ಪಾಠವನ್ನು ಕಲಿತಿರುತ್ತಾನೆ, ಆದರೆ ಓದದೇ ಇರುವವನು ಜೀವನದ ಒಂದು ಪಾಠವನ್ನು ಕಲಿತಿರುತ್ತಾನೆ. ಹಾಗಾಗಿ ಜೀವನದಲ್ಲಿ ಓದು ಕೂಡ ಮುಖ್ಯ, ಓದದೇ ಇದ್ದವರು ಮುಖ್ಯ ಅಲ್ಲವೇ ಎಂದು ಕೇಳುವುದಾದರೆ ಅವರು ಕೂಡ ಮುಖ್ಯ. ಏಕೆಂದರೆ ಜೀವನ ಎನ್ನುವುದು ಮಹೋನ್ನತವಾಗಿರುವಂತಹ ಪಾಠವನ್ನು ಅವರಿಗೆ ಕಲಿಸಿರುತ್ತದೆ. ಅನುಭವದ ಪಾಠದ ಮುಂದೆ ಯಾವ ವಿಶ್ವವಿದ್ಯಾಲಯವೂ ಕೂಡ ಏನು ಕಲಿಸಿದರೂ ಏನು ತಾನೇ ಪ್ರಯೋಜನವಾದೀತು? ಅದಕ್ಕೆ ಅಲ್ಲವಾ ನಮ್ಮ ಹಿರಿಯರೆಲ್ಲರೂ ಕೂಡ ಹಲವು ರೀತಿಯ ಮಾತುಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ, ಹಲವು ರೀತಿಯ ಗಾದೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ಏನೇ ಮಾತುಗಳನ್ನು ಹೇಳಿದರೂ ಕೂಡ ಅದಕ್ಕೆ ಒಂದು ಅರ್ಥ ಎನ್ನುವುದು ಇದ್ದೇ ಇರುತ್ತದೆ. ಅರ್ಥ ಇಲ್ಲದೆ ಇರುವಂತಹ ಮಾತು ವ್ಯರ್ಥ ಇದ್ದಂತೆ. ಹಾಗೆ ನಮ್ಮ ಹಿರಿಯರು ಏನೇ ಒಂದು ಮಾತುಗಳನ್ನು ಹೇಳಿದರೂ ಕೂಡ ಅದಕ್ಕೆ ಅರ್ಥ ಎನ್ನುವುದು ಇದ್ದೇ ಇರುತ್ತದೆ. ಜೀವನದಲ್ಲಿ ನಮ್ಮಷ್ಟಕ್ಕೆ ನಾವೇ ಬದುಕಿದರೆ ಸಂಬಳಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಳಿಸಬಹುದು. ಪಕ್ಕದ ಮನೆಯವರನ್ನು ನೋಡಿ ಬದುಕುವುದಕ್ಕೆ ಶುರು ಮಾಡಿದರೆ ಸಂಬಳಗಳ ಜೊತೆಗೆ ನಾವು ಸ್ವಲ್ಪ ಸಾಲವನ್ನು ಕೂಡ ಮಾಡಬೇಕಾಗುತ್ತದೆ. ಹಾಸಿಗೆ ಎಷ್ಟು ಇರುತ್ತದೆಯೋ ಅಷ್ಟು ಮಾತ್ರ ಕಾಲನ್ನು ಚಾಚುವುದಕ್ಕೆ ಹೋಗಬೇಕು ಎಂದು ಹಿರಿಯರು ಹೇಳಿರುತ್ತಾರೆ. ನಮ್ಮ ಯೋಗ್ಯತೆ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟೇ ಆಸೆಗಳನ್ನು ಪಡುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಸಾಲ ಎನ್ನುವುದು ಆಗುವುದೇ ಇಲ್ಲ, ಸಂಬಂಧಗಳಲ್ಲಿ ಬಿರುಕು ಎನ್ನುವುದು ಬರುವುದೇ ಇಲ್ಲ. ನಾವು ಆಸೆ ಪಡುವುದೇ ದೊಡ್ಡದ್ದಾಗಿ ಪಡುತ್ತಿದ್ದೇವೆ ಎಂದಾಗ ನಾವು ಮಾಡುತ್ತಿರುವಂತಹ ಕೆಲಸವೂ ಕೂಡ ದೊಡ್ಡದ್ದಾಗಿಯೇ ಇರಬೇಕು. ಯಾವಾಗ ನಾವು ನಮ್ಮ ಸಾಧನೆ ಎನ್ನುವುದು ದೊಡ್ಡದ್ದಾಗಿ ಇದ್ದಾಗ ನಮ್ಮ ಆಸೆ, ನಮ್ಮ ಕನಸು, ನಮ್ಮ ಎಲ್ಲವೂ ಕೂಡ ಅದಕ್ಕೆ ತಕ್ಕಂತೆ ಇರುತ್ತದೆ. ಮಳೆ ನಿಂತ ಮೇಲೆ ಕೈಯಲ್ಲಿರೋ ಛತ್ರಿ ಕೂಡ ಭಾರವಾಗುತ್ತದೆ. ಇನ್ನು ಮನುಷ್ಯರ ಪಾಡೇನೂ ಅಲ್ಲವೇ? ಎಲ್ಲರಿಗೂ ಕೂಡ ನಮ್ಮ ಅವಶ್ಯಕತೆ ಎನ್ನುವುದು ಇರುತ್ತದೆ. ಎಲ್ಲಿಯವರೆಗೆ ನಮ್ಮ ಅವಶ್ಯಕತೆ ಎನ್ನುವುದು ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ ಎನ್ನುವುದು ಸಿಗುತ್ತದೆ. ಎಲ್ಲಿ ನಮ್ಮ ಅವಶ್ಯಕತೆ ಮುಗಿದು ಹೋಗುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ನಾವು ಯಾರ ಬಳಿಯಲ್ಲಿಯೂ ನಮಗೆ ಬೆಲೆಯನ್ನು ಕೊಡಿ ಎಂದು ಅಪೇಕ್ಷೆ ಮಾಡುವುದಕ್ಕೆ ಹೋಗಲೇಬಾರದು. ಬೆಳಕಿನ ಬೆಲೆ ತಿಳಿಯುವುದು ಕತ್ತಲಲ್ಲಿ ಮಾತ್ರ. ಸತ್ಯವಂತರ ಬೆಲೆ ತಿಳಿಯುವುದು ಅಂತ್ಯದಲ್ಲಿ ಮಾತ್ರ. ಖಂಡಿತವಾಗಿಯೂ ಕೂಡ ನಾವು ಸತ್ಯವಂತರಾಗಿ ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯಬೇಕಾಗಿರುವಂತಹ ಅವಶ್ಯಕತೆ ಇಂದಿನ ಜನಮಾನದಲ್ಲಿ, ಇಂದಿನ ಒಂದು ದಿವಸಗಳಲ್ಲಿ ಇರುವುದು ಸಹಜ. ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಸ್ಥಿತಿ ಬರುತ್ತದೆ. ಅಂದರೆ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಇಂತಹ ಪರಿಸ್ಥಿತಿಗಳನ್ನು ತರುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸ್ವಾಭಿಮಾನ ಎನ್ನುವುದು ತುಂಬಾ ಅವಶ್ಯಕವಾಗಿ ಬೇಕಾಗಿದೆ.
ಏಕೆಂದರೆ ಸ್ವಾಭಿಮಾನ ಇಲ್ಲದೆ ಇರುವಂತಹ ಜೀವನ ಅದೊಂದು ಜೀವನವೇ ಅಲ್ಲ. ಹಣ ಇಲ್ಲದವನು ಹಣವಿಲ್ಲ ಎಂದು ಗೋಳಾಡುತ್ತಾನೆ. ಹಣ ಇರುವವನು ಇನ್ನು ಹೆಚ್ಚು ಹಣ ಬೇಕು ಎಂದು ಗೋಳಾಡುತ್ತಾನೆ. ಒಟ್ಟಿನಲ್ಲಿ ಇಬ್ಬರಿಗೂ ಕೂಡ ಗೋಳಾಟ ಎನ್ನುವುದು ತಪ್ಪಿದ್ದಲ್ಲ. ಖಂಡಿತವಾಗಿಯೂ ಕೂಡ ನೆಮ್ಮದಿ ಬೇಕು ಎಂದು ಗೋಳಾಡಿ. ಖಂಡಿತವಾಗಿಯೂ ಕೂಡ ನೆಮ್ಮದಿ ಸಿಕ್ಕಾಗ ಜೀವನದಲ್ಲಿ ನಿಮ್ಮ ಹಣ, ನಿಮ್ಮ ಆಸ್ತಿ, ನಿಮ್ಮ ಐಶ್ವರ್ಯ ಯಾವುದೂ ಕೂಡ ಲೆಕ್ಕಕ್ಕೆ ಬರುವುದೇ ಇಲ್ಲ. ನೆಮ್ಮದಿಯಾಗಿ ಇರಬೇಕಾದದ್ದು ನಿಜವಾದ ತೃಪ್ತಿಕರವಾಗಿರುವಂತಹ ಜೀವನ ಶೈಲಿ. ಎಲ್ಲಿಯ ತನಕ ನಾವು ಎಲ್ಲವನ್ನ ಸಹಿಸಿ ಸುಮ್ಮನೆ ಇರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿರುವಂತಹ ಅನ್ಯಾಯವನ್ನ ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತಲೂ ಕೂಡ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಇದು ಪ್ರಕೃತಿಯ ನಿಯಮ. ಹಾಗಾಗಿ ಜೀವನದಲ್ಲಿ ಎಲ್ಲಿ, ಹೇಗೆ, ಯಾರ ಬಳಿಯಲ್ಲಿ ಮಾತನಾಡುವಂತಹ ಸಂದರ್ಭ ಇದ್ದಾಗ ಖಂಡಿತವಾಗಿಯೂ ಕೂಡ ಮಾತನಾಡಿ. ಎಲ್ಲವನ್ನ ಸಹಿಸಿಕೊಂಡು ಹೋಗುವಂತಹ ಅತಿಯಾದಂತಹ ವಿನಯ ಈಗಿನ ದಿನಮಾನಗಳಲ್ಲಿ ಒಳ್ಳೆಯದಲ್ಲ. ಎಲ್ಲಿ, ಯಾವಾಗ, ಹೇಗೆ ಪ್ರತಿಕ್ರಿಯೆಗಳನ್ನು ಕೊಡಬೇಕು ಎಂದು ಅನಿಸುತ್ತದೆಯೋ ಅಲ್ಲಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಡುವುದನ್ನು ಶುರು ಮಾಡಿ. ಈ ಜಗತ್ತಿನಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಜನರು ನೆನಪಿನಲ್ಲಿ ಇಡುವುದು ಇಲ್ಲ. ಆದರೆ ನಾವು ಒಂದೇ ಒಂದು ಸಣ್ಣ ತಪ್ಪುಗಳನ್ನು ಮಾಡಿದರೆ ಸಾಕು, ಅದನ್ನೇ ಹೀಯಾಳಿಸುವವರು ಈ ಜನಗಳು ಅತಿಯಾಗಿ ಇದ್ದಾರೆ. ಹೀಯಾಳಿಸುವವರ ಬಗ್ಗೆ, ಮಾತನಾಡುವವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಗಮನವನ್ನು ಹರಿಸಿ. ಹೇಗೆ ಇದ್ದರೂ ಕೂಡ ಇಂದಿನ ದಿನಮಾನಗಳಲ್ಲಿ ಇರುವಂತಹ ಜನರು ಮಾತನಾಡುತ್ತಾರೆ. ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ನೀನು ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಆಡುತ್ತಾರೆ. ಜನರ ಮಾತುಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡ. ನಿನ್ನ ಕೆಲಸ ಕಾರ್ಯಗಳ ಮೇಲೆ ಗಮನವನ್ನು ಕೊಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡುವುದನ್ನು ಕಲಿತುಕೋ. ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.